24 ಗಂಟೆಗಳ ಪ್ರಮುಖ ಸುದ್ದಿಗಳು. ಭಾರತವು ಜಾಗತಿಕ ಕ್ರೀಡಾಕೂಟಗಳಲ್ಲಿ ಪ್ರಭುತ್ವ ಸಾಧಿಸಿತು. ಮೀರಾಬಾಯಿ ಚಾನು ಸತತ 3ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಿನ್ನದ ಪದಕವನ್ನು 3 ಕ್ರೀಡಾಕೂಟ ದಾಖಲೆಗಳೊಂದಿಗೆ ಗೆದ್ದರು. ಶರ್ಮಿಳಾ ದಂಕರ್ ಭಾರತಕ್ಕೆ ಮೊದಲ ಬಾರಿಗೆ ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ತಂದು ಇತಿಹಾಸ ನಿರ್ಮಿಸಿದರು. ಹಾಂಗ್ಕಾಂಗ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್ ISSF ವಿಶ್ವಕಪ್ನಲ್ಲಿ ಈಶಾ ಸಿಂಗ್ ಚಿನ್ನದ ಪದಕ ಹಾಗೂ ಮನು ಭಾಕರ್ ಕಂಚಿನ ಪದಕ ಗೆದ್ದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯವು ವಿಶ್ವದ ಮೊದಲ ಬುಂಡಿಬುಗ್ಯೋ ಇಬೋಲಾ ವೈರಸ್ ಲಸಿಕೆ ಪ್ರಯೋಗದಲ್ಲಿ ಮೊದಲ ಸ್ವಯಂಸೇವಕರಿಗೆ ಲಸಿಕೆ ನೀಡಿತು. ಭಾರತದ ಸೀರಮ್ ಇನ್ಸ್ಟಿಟ್ಯೂಟ್ ತಯಾರಿಸಿದ 6.2 ಲಕ್ಷ ಯಾತ್ರಾಕು 1 BDBV ಡೋಸ್ಗಳು ಜಾಗತಿಕ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲಾಗಿವೆ. At Universal Group of Institutions, we provide you BA, BCom, BSc integrated with UPSC. ಭಾರತ ಮತ್ತು ಚೀನಾ ಆಗಸ್ಟ್ 1ರಿಂದ ಸಿಕ್ಕಿಂನ ನಾತು ಲಾ ಪಾಸ್ ಮೂಲಕ ಗಡಿ ವ್ಯಾಪಾರವನ್ನು ಪುನರಾರಂಭಿಸಲಿವೆ. ಕೋವಿಡ್ ವ್ಯವಕಲನ 19 ಕಾರಣದಿಂದ 6 ವರ್ಷಗಳ ಕಾಲ ಸ್ಥಗಿತಗೊಂಡಿದ್ದ ಈ ವ್ಯಾಪಾರ ಪುನರಾರಂಭವಾಗುವುದರಿಂದ ನೋಂದಾಯಿತ ವ್ಯಾಪಾರಿಗಳು ಹಾಗೂ ಐತಿಹಾಸಿಕ ರೇಷ್ಮೆ ಮಾರ್ಗದ ದ್ವಿಪಕ್ಷೀಯ ವಾಣಿಜ್ಯಕ್ಕೆ ಉತ್ತೇಜನ ದೊರೆಯಲಿದೆ. ನೇಪಾಳವು ಭಾರತೀಯರು ಹಾಗೂ ನೇಪಾಳದ ನಾಗರಿಕರು ಗಡಿ ದಾಟುವಾಗ ನೋಟು ಅಮಾನ್ಯೀಕರಣದ ನಂತರದ 200 ರೂಪೀಸ್ ಮತ್ತು 500 ರೂಪೀಸ್ ಮುಖಬೆಲೆಯ ನೋಟುಗಳನ್ನು ಒಬ್ಬ ವ್ಯಕ್ತಿಗೆ ಗರಿಷ್ಠ 25,000 ರೂಪೀಸ್ವರೆಗೆ ಸಾಗಿಸಲು ಅನುಮತಿ ನೀಡಿದೆ. ಇದರಿಂದ ಉಭಯ ದೇಶಗಳ ಜನರ ನಡುವಿನ ವ್ಯವಹಾರಗಳು ಮತ್ತಷ್ಟು ಸುಗಮವಾಗಲಿವೆ. ಯುನೆಸ್ಕೋವು ಗ್ರೀಕ್ ಪುರಾಣಗಳಲ್ಲಿ ದೇವತೆಗಳ ನೆಲೆಯೆಂದು ಪ್ರಸಿದ್ಧವಾದ ಗ್ರೀಸ್ನ ಮೌಂಟ್ ಒಲಿಂಪಸ್ ಹಾಗೂ 1944ರ ಮಿತ್ರಪಡೆಗಳ ಐತಿಹಾಸಿಕ ಇಳಿಯುವಿಕೆಯನ್ನು ಸ್ಮರಿಸುವ ಫ್ರಾನ್ಸ್ನ ಡಿಡೆ ಕಡಲತೀರಗಳನ್ನು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಿದೆ. ಭಾರತ ಸರ್ಕಾರವು 82% ಸಾರಜನಕ ನೈಟ್ರೋಜನ್ ಹೊಂದಿರುವ ಅನ್ಹೈಡ್ರಸ್ ಅಮೋನಿಯಾವನ್ನು 3 ವರ್ಷಗಳ ಅವಧಿಗೆ ರಸಗೊಬ್ಬರವಾಗಿ ಅನುಮೋದಿಸಿದೆ. ಇದು ಯೂರಿಯಾಗೆ ಹೆಚ್ಚಿನ ಸಾಂದ್ರತೆಯ ಪರ್ಯಾಯವಾಗಿದ್ದು, ಒತ್ತಡಿತ ಸಂಗ್ರಹಣೆ ಹಾಗೂ ವಿಶೇಷ ತರಬೇತಿ ಪಡೆದ ಸಿಬ್ಬಂದಿಯಿಂದ ನಿರ್ವಹಣೆ ಅಗತ್ಯವಿದೆ. ರಾಷ್ಟ್ರೀಯ ಷೇರುಪೇಟೆ NSE ಭಾರತದಲ್ಲೇ ಮೊದಲ ಬಾರಿಗೆ ದಹೇಜ್ ಹಬ್ಗೆ ಸಂಬಂಧಿಸಿದ ದೇಶೀಯ ಮಾನದಂಡ ಆಧಾರಿತ ನೈಸರ್ಗಿಕ ಅನಿಲ ಭವಿಷ್ಯ ವಹಿವಾಟು ಒಪ್ಪಂದ NATGASIND ಅನ್ನು ಆರಂಭಿಸಿದೆ. ಇದರಿಂದ ರೂಪಾಯಿ ಆಧಾರಿತ ಬೆಲೆ ನಿರ್ಧಾರ ಮತ್ತು ಉತ್ಪಾದಕರು, ಬಳಕೆದಾರರು ಹಾಗೂ ವ್ಯಾಪಾರಿಗಳಿಗೆ ಬೆಲೆ ಅಪಾಯ ನಿರ್ವಹಣೆಗೆ ಹೆಡ್ಜಿಂಗ್ ನೆರವಾಗಲಿದೆ. ಪ್ರತಿ ವರ್ಷ ಜುಲೈ 28ರಂದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವನ್ನು ಆಚರಿಸಲಾಗುತ್ತದೆ. 1997ರಲ್ಲಿ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ IUCN ಈ ದಿನವನ್ನು ಸಂಸ್ಥಾಪಿಸಿತು. ಹವಾಮಾನ ಬದಲಾವಣೆ ಮತ್ತು ಜೀವವೈವಿಧ್ಯದ ಕ್ಷೀಣತೆಯ ನಡುವೆಯೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಕುರಿತು ಜಾಗತಿಕ ಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.